ಸಿಜೆಪಿ ಜೊತೆ ಕೇಂದ್ರ ನಾಯಕರ ಸಭೆ ಆರಂಭ ಆಯಿತು. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈ ಸಭೆ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಕ್ಷದ ವಕ್ತಾರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೌರವ್ ಆಗ್ತಾನೆ ಹೋಗ್ತಾ ಇದ್ರು. ನಾವು ತೋರಿಸ್ತಾ ಇದ್ದೀವಿ, ಮೀಟಿಂಗ್ ಶುರು ಆಗಿದೆ. ಒಂದು ಕಡೆಗೆ ಮೀಟಿಂಗಿಗೆ ಬಂದರು ಸೌರವ್, ಇನ್ನೊಂದು ಕಡೆಗೆ ದೀಪಿಕೆ ಹೇಳ್ತಿರುವಂಥ ಮಾತುಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರವೇ ಹೆದರಿಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ದೀಪಿಕೆ ಮಾತಾಡಿರೋದು. ಇದು ಎಷ್ಟರ ಮಟ್ಟಿಗೆ ಇಂಥ ಮೀಟಿಂಗ್ಗಳು ಯಶಸ್ಸು ಕಾಣಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಮೂಡಿಸುತ್ತೆ. ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳು ಹೇಳೋ ಹಂಗೆ ಮಾಡುತ್ತೆ. ನೋ ಡೌಟ್. ಯಾಕಂದರೆ ಒಂದು ಕಡೆಗೆ ನಾಳೆ ನಾಡಿದ್ದು ವಿಪರೀತ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿಬಿಡ್ತಾರೆ ಅನ್ನುವಂಥ ಭಯ ಇದೆ ಕೇಂದ್ರಕ್ಕೆ. ಈ ರೀತಿಯ ಮಾತುಗಳು ಅಂದರೆ ಒಂದು ಕಡೆಗೆ ಮಾತುಕತೆ ಕಳಿಸೋದು, ಇನ್ನೊಂದು ಕಡೆಗೆ ನಾಯಕರುಗಳು ನಿರಂತರವಾಗಿ ಮಾತಾಡೋದು. ಈ ಇರಾನ್ ಯುದ್ಧದಲ್ಲಿ ನಾವು ನೋಡ್ತೀವಿ. ನಾವು ಒಂದು ಕಡೆಗೆ ಏನು ಅಂದರೆ ಮಾತುಕತೆ ನಡೀತಿರುತ್ತೆ, ಯುದ್ಧ ನಿಲ್ತು ಅಂತ ಯಾರೋ ಹೇಳ್ತಾರೆ, ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗೆ ಆಗಿಬಿಟ್ರೆ ಕೊನೆ ಆಗೋದು ಹೆಂಗೆ? ಸೊ ಇದು ಸಂಗತಿ. ಇವತ್ತಿನ ಮಾತುಕತೆ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಾತುಕತೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಈಗ ಮಾತುಕತೆ ಶುರುವಾಗಿದೆ. ಕೇಂದ್ರದ ನಾಯಕರು ಪಾಲ್ಗೊಂಡಿದ್ದಾರೆ. ಇನ್ನು ಸಿಜೆಪಿಯ ಜೊತೆಗೂ ಕೂಡ ಇವರು ಮಾತುಕತೆ ಮಾಡ್ತಾ ಇದ್ದಾರೆ. ಮಾತುಕತೆಗೂ ಮೊದಲು ನಡ್ಡಾ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಏನೇನು ಚರ್ಚೆ ಮಾಡಬೇಕು, ಏನು ಎತ್ತ, ಅದೆಲ್ಲ ವಿವರಗಳ ಬಗ್ಗೆಯೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಏನಾಗುತ್ತೆ ನೋಡೋಣ.